ನಮಸ್ತೆ ಎಲ್ರಿಗೂ. ನಾನು ಇವತ್ತು ನೆನ್ನೆ ಥರನೇ ಹೊಲಕ್ಕೆ ಬಂದಿದ್ದೆ. ಸೊ ನೀರು ಕಟ್ಟಬೇಕಿತ್ತು. ಮಧ್ಯಾಹ್ನ 2 ಗಂಟೆಗೆಲ್ಲ ಕರೆಂಟ್ ಬಂತು. ಅದಕ್ಕೋಸ್ಕರ ಬಂದು ಮೋಟ್ರು ಸ್ಟಾರ್ಟ್ ಮಾಡಿ ಹಸು ಬೆಳಗ್ಗೆ ಕಟ್ಟೋಗಿದ್ದು ನೀರೇ ಕುಡಿಸಿರಲಿಲ್ಲ. ನೀರು ಕುಡಿಸಿ ಅದನ್ನು ಮತ್ತೆ ಮೇಯಿಸೋದಕ್ಕೆ ಅಂತ ಹೊಡ್ಕೊಂಡು ಬಂದೆ. ಅಷ್ಟರಲ್ಲಿ ನನ್ನ ಮಗಳು ಅದ್ರ ಪಾಡಿಗೆ ಅದು ಮೇಯ್ತಿದ್ದ ಹಸು ಹಗ್ಗ ಇಟ್ಕೊಂಡು ಎಳೆದಾಡ್ತಿದ್ಲು ಮೇಯಿಸ್ತೀನಿ ಅಂತ. ಹಸು ಇವಳನ್ನೇ ಎಳ್ಕೊಂಡು ಹೋಗ್ಬಿಡುತ್ತೆ, ಆದರೂ ಇವಳು ಬಿಡಲ್ಲ. ಸೊ ಅವಳು ಆಟ ಆಡ್ಕೋತಿದ್ಲು. ನಾನು ಟೊಮೊಟೊಗೆ ನೀರು ಕಟ್ಟಿದ್ದು ಆಯಿತಾ ಅಂತ ನೋಡ್ತಿದ್ದೆ. ಸೊ ಅದ್ರ ಪಾಡಿಗೆ ಅದು ನೀರು ಹೋಗ್ತಿತ್ತು. ಇವಳು ಹಸು ಮೇಯಿಸಿ ಸಾಕಾಗಿ ಆಗಲೇ ಇಲ್ಲಿ ಮಣ್ಣಲ್ಲಿ ಆಟ ಆಡೋಕ್ಕೆ ಕೂತಿದ್ದಾಳೆ. ಮಣ್ಣು ಅಂದರೆ ಸಖತ್ತು ಇಷ್ಟ. ಆಟ ಆಡ್ಕೊಂಡು ಕೂತಿದ್ದಾಳೆ. ಆ ಪುಟ್ಟಿಗೆಲ್ಲ ತುಂಬಿಸ್ಕೊಂಡು ಹೊತ್ಕೊಂಡು ಹೋಗ್ತೀನಿ ಅಂತೇಳಿ ತಲೆಗೆ ಪೇಟ ಸುತ್ತಿಸ್ಕೊಂಡ್ಲು. ನಾನು ಸುತ್ತಿದೆ. ಅದಾದಮೇಲೆ ಅದರಲ್ಲೊಂದು ಕೊಬ್ಬರಿ ಮತ್ತು ಬಾಟ್ಲು ಇಟ್ಕೊಂಡು ಹೋದ್ಲು. ತಿರ್ಗಾ ತೂಕ ಅಂತ ಇಳಿಸ್ದೆ. ಅದಾದಮೇಲೆ ಮತ್ತೆ ಬದುನಲ್ಲಿ ಕೋಲು ತೊಗೊಂಡು ಆಟ ಆಡ್ತಿದ್ಲು. ಹಸು ಅದ್ರ ಪಾಡಿಗೆ ಅದು ಮೇಯ್ತಿತ್ತು. ಸೊ ಇಲ್ಲಿ ಆಯಿತು, ಅಲ್ಲಿ ಹೋದ್ಲು. ಮತ್ತು ಇವಾಗ ಅಲ್ಲಿಂದ ರಿಟರ್ನ್ ಇಲ್ಲೇ ಬಂದು ಆಟ ಆಡ್ತಿದ್ದಾಳೆ. ಮಣ್ಣು ಜಾಸ್ತಿ ಹೋಗ್ಬೇಡ ಅಂತ ಹೇಳಿದ್ರು ಕೇಳಲ್ಲ. ಹೆಂಗೆ ಆಟ ಆಡ್ತಿದ್ದಾಳೆ ನೋಡಿ ನೀವೇ. ಸೊ ಇದು ಮುಗಿಸ್ಕೊಂಡು ಅವರೆಕಾಯಿ ಕೀಳೋಕೆ ಹೋಗ್ಬೇಕಿತ್ತು ಅಂತ ಹೊರಟೆ ನಾನು. ಅವಳನ್ನು ನನ್ನ ಜೊತೆ ಬರ್ತೀನಿ ಅಮ್ಮ ಅಂತ. ಅವರೆಕಾಯಿ ಕೀಳ್ತಿದ್ದಾಳೆ. ಬೇಡ ಅದು ಚೊಟ್ಟು ಅಂದ್ರೂ ಕೇಳ್ತಿಲ್ಲ. ಕೈಗೆ ಸಿಕ್ಕಿದ್ದೆಲ್ಲ ತರದು ಹಾಕ್ಕೋತಿದ್ದಾಳೆ. ನಾಳೆಗೆ ಸಾಂಬಾರಿಗೆ ಬೇಕಿತ್ತು. ಸೊ ಮನೆಗೆ ಹೋಗೋದಕ್ಕಿಂತ ಇಲ್ಲೇ ಬಿಡಿಸ್ಕೊಂಡು ಹೋಗೋಣ ಕಾಳು ಅಂತ ಬಿಡಿಸ್ತಿದ್ವಿ. ಅವಳನ್ನು ಬಿಡ್ಸೋಕೆ ಕೂತ್ಕೊಂಡ್ಳು. ಸೊ ಕಾಳಷ್ಟು ಚೆನ್ನಾಗಿರೋದು ತೊಗೊಂಡೆ. ಚೆನ್ನಾಗಿಲ್ಲದೆ ಇರೋದನ್ನೆಲ್ಲ ಸಿಪ್ಪೆ ಜೊತೆನೇ ಹಾಕಿದೆ ಹಸುಗೆ ಕೊಡೋಣ ಅಂತ. ಸೊ ನನ್ನ ಮಗಳು ಕಾಳು ತೆಗೆದು ಕಾಳು ಸಪ್ರೇಟು ಸಿಪ್ಪೆ ಸಪ್ರೇಟು ಮಾಡಿ ಹಾಕ್ತಿದ್ಲು. ಕಾಳು ಸುಲಿದಿದ್ದಾಯಿತು, ಜಾಸ್ತಿ ಕಾಳೇನು ಸಿಗಲಿಲ್ಲ. ಸೊ ಅವಳು ನೋಡ್ತಿದ್ದೀರಲ್ವ, ಒಂದೊಂದೇ ಹುಡುಕಿ ಎಲ್ಲ ಸುಲಿದು ಹಾಕ್ತಿದ್ದಾಳೆ. ಹಸುಗೆ ಕೊಡ್ತೀನಿ ಅಂತ ಎತ್ಕೊಂಡು ಹೋಗ್ತಿದ್ದಾಳೆ ಸಿಪ್ಪೆನ. ಸೊ ಹಸುಗೆ ತಿನ್ನಿಸಿ ಅದನ್ನು ತೊಗೊಂಡು ಬಂದು ಇಟ್ಟ ಮೇಲೆ ಮನೆಗೆ ಹೊರಡ್ತೀವಿ. ಅದಕ್ಕೋಸ್ಕರನೇ ಅದನ್ನು ತೊಗೊಂಡೋಗಿದ್ದಾಳೆ ಕೊಡೋದಕ್ಕೆ. ಹಸು ಆಯುತ್ತೆ ಅಂದರೂ ಕೇಳಲ್ಲ ನೋಡಿ, ಹೆಂಗೋ ಕೂತಿದ್ದಾಳೆ. ತಿನ್ನಿಸ್ಕೊಂಡು ಲಾಸ್ಟಿಗೂ ಬಂದಳು. ಇದಾಗಿತ್ತು ಈ ದಿನದ ನನ್ನ ವ್ಲಾಗ್. ಥ್ಯಾಂಕ್ ಯು.